ಥಿಯೇಟರ್ ಬೇಗ ಬಂದಿದ್ದೀವಿ ಅಂದ್ರೂ ಒಳಗಡೆ ಲೇಟ್ ಹೋಗ್ತಾ ಇದೀವಿ. ನಿಜವಾಗ್ಲೂ ಚೆನ್ನಾಗಿಲ್ಲ ಬ್ರೋ, ಇದು ಕಟ್ ಮಾಡ್ಬಿಡಿ, ಹಾಕ್ಬೇಡಿ. ಕರ್ನಾಟಕದವ್ರು ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಯಾಕಂದ್ರೆ ನಾವು ಓಜಿ ನೋಡ್ಬಿಟ್ಟಿದ್ದೀವಿ. ನಮೋ ಭಗವತೆ ವಾಸುದೇವಾಯ. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಏನು ಸ್ಪೆಷಲ್ ಏನಿಲ್ಲಿ, ನಾನು ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಓಂಕಾರ ಅವರು ಟಿಕೆಟ್ ತೊಗೊಳಕ್ಕೆ ನಿಂತಿದ್ದಾರೆ. ಟಿಕೆಟ್ ತೊಗೊಂಡಾಯಿತು. ಓಂಕಾರ ಅವ್ರಿಗೆ ಹಾಯ್ ಹೇಳಿ. ಎಸ್, ಟಿಕೆಟ್ ತೊಗೊಂಡಾಯಿತು. ಸೊ ಲಾಸ್ಟ್ ಟೂ ಫ್ರಮ್ ಶೋ ಅಲ್ಲಿ ಇನ್ನು ಬಂದಿಲ್ಲ, ಬಟ್ ಇವಾಗ ಎಳ್ಕೊಂಡ್ಬಂದಿದ್ದೀವಿ ಮಹಾ ಅವತಾರ ನರಸಿಂಹಗೆ ಥಿಯೇಟರು. ನಾನು ಹೇಳ್ದಂಗೆ ನಾವು ಲೇಟ್ ಅಂತ ಹೇಳ್ತೀವಲ್ಲ, ಥಿಯೇಟ್ರಿಗೆ ಬೇಗ ಬಂದಿದ್ದೀವಿ ಅಂದ್ರೂ ಒಳಗಡೆ ಲೇಟ್ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ. ಇನ್ನೂ ಇಬ್ರು ಬರಬೇಕು ಆನ್ ದ ವೇ ಬರ್ತಾರೆ. ಅವ್ರು ನೋಡಿ ಇಲ್ಲಿ ಕುಂಕುಮಲ್ಲಿ ಹಿಡ್ಕೊಂಡು ನೀಟಾಗಿ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ದಿವಸ ಮಹಾ ಅವತಾರ ನರಸಿಂಹ ನೋಡೋಕ್ಕೆ. ಸೊ ನಿಮ್ಗೆ ಗೊತ್ತು ಏನಾಗುತ್ತೆ ಅಂತ. ಮೂವಿ ರಿವ್ಯೂ ಆಗುತ್ತೆ. ಇಂಟರ್ವಲ್ಲಲ್ಲಿ ಎಲ್ಲರದ್ದು ಮಾತು ಕೇಳಿಸ್ಕೊಳ್ಳೋಣ. ಇದು ಸೂ ಫ್ರಮ್ ಶೋ ಆದಮೇಲೆ ಸೆಕೆಂಡ್ ರನ್ನಿಂಗ್ ಅಂದರೆ ಮಹಾ ಅವತಾರ ಶಿವ್. ಲ್ಯಾಟ್ರಿ ಮಹಾ ಅವತಾರ ನರಸಿಂಹ. ಸೊ ಲೆಟ್ಸ್ ಗೋ, ಒಳಗಡೆ ಹೋಗೋಣ ಬನ್ನಿ. ಎಸ್, ಸೊ ಹಾಯ್ ಅನ್ನಿ ನಮ್ಮ ಲಾಸ್ಟ್ ಟೈಮ್ ಸೂ ಫ್ರಮ್ ಶೋ ರಿವ್ಯೂವರ್ಗೆ. ಏನು ಬೇಕು? ಟಿಕೆಟ್ ಇದೆ ಒಂದು ಇದು ಇಲ್ಲ, ಅದು ಸೂ ಫ್ರಮ್ ಶೋ ಸ್ಟಾರ್ಟ್ ಆಯ್ತು ಮಾರ. ಅಯ್ಯೋ, ಇದೇ ಕಣಪ್ಪ ಈ ಮಧ್ಯಲ್ವಾ, ಅಲ್ಲಿ ಅವ್ರು ಬೇರೆ ಕೂತವ್ರೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಎಲ್ಲ ಚೆನ್ನಾಗಿದೆ. ಡಬ್ಬಿಂಗ್ ಸ್ವಲ್ಪ AI ಜನರೇಟೆಡ್ ಅನ್ಸುತ್ತೆ. ವಿಜುವಲ್ಸ್ ಟೂ ಗುಡ್. ಓಕೆ ಅಟ್ ಮ್ಯಾಕ್ಸ್. ಐ ಡೋಂಟ್ ಲೈಕ್ ಇಟ್. ನೀವು ಒಳ್ಳೆ ಯೂಟ್ಯೂಬ್ ವೀಡಿಯೋಸ್ ನೋಡ್ಬೇಕಾದ್ರೆ 10 ಸೆಕೆಂಡ್ಸ್ ಸ್ಕಿಪ್ ಮಾಡ್ಕೊಂಡು ನೋಡ್ತಿರಲ್ಲ, ನಂಗೆ ಆ ಥರ ನೋಡ್ದಂಗೆ ಇರ್ತಿದೆ. ಸ್ವಲ್ಪ ಅಡಾಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಅದೊಂದು ಸ್ವಲ್ಪ ಒಪಿನಿಯನ್ ತುಂಬ ಸ್ಕೆಪ್ಟಿಕಲ್ ಒಪಿನಿಯನ್. ಯಾಕಂದರೆ ಹಿಂದಿ ಡಬ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹಿಂದಿ ರಿವ್ಯೂವರ್ಸ್ ಯಾರ್ಯಾರು ನೋಡಿದ್ದೀವಿ, PJ ಎಕ್ಸ್ಪ್ಲೇನ್, ಕಾಮಿಕ್ ವರ್ಸ್, ನಾವು ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಪ್ಲಸ್ ಅದನ್ನು ಒಂದು ಬಿಗ್ ಸ್ಕ್ರೀನಲ್ಲಿ ಕಾರ್ಟೂನ್ ಅಥವಾ ಆ್ಯನಿಮೆ ಥರದ್ದು ನೋಡಬೇಕಂದ್ರೆ ಅಡ್ಯಾಪ್ಟೇಷನ್ ಸ್ವಲ್ಪ ಅನಿಮೇಷನ್ ನೋಡಬೇಕು ಅಂದರೆ ಸ್ವಲ್ಪ ಅಡ್ಯಾಪ್ಟೇಷನ್ಗೆ ಟೈಮ್ ತೊಗೊಳುತ್ತೆ. ಪ್ಲಸ್ ಅದರಲ್ಲಿ ನಾವು ಕನ್ನಡ ಏನು ಯೂಸ್ ಮಾಡಿದ್ದಾರೆ ಅದೊಂದು ಸ್ವಲ್ಪ ತುಂಬ AI ಜನರೇಟೆಡ್. ನಾನು ವೆಯ್ಟ್ ಮಾಡ್ತಿದ್ದು ನರಸಿಂಹ ಎಂಟ್ರಿ ಫಸ್ಟ್ 20 ಮಿನಿಟ್ಸ್ ತುಂಬ ಸಖತ್ತಾಗಿತ್ತು. ಆಮೇಲೆ ಸ್ವಲ್ಪ ಎಳ್ದಂಗೆ ಆಗಿದೆ. ಕನ್ನಡದಲ್ಲಿ ಹಿಂಗೆ ಅನಿಸ್ತಾ ಇದೆಯಾ ಅಥವಾ ಹಿಂದಿಯಲ್ಲಿ ಇನ್ನೂ ಚೆನ್ನಾಗಿದೆಯಾ ಲ್ಯಾಂಗ್ವೇಜಲ್ಲಿ ಗೊತ್ತಿಲ್ಲ. ಬಟ್ ಇದು ತುಂಬ ಪಾರ್ಟ್ ಇದೆ. ನಾವು ನೆಕ್ಸ್ಟ್ ಹಾಫ್ ವೆಯ್ಟ್ ಮಾಡ್ತಿರೋದು ನರಸಿಂಹದೊಂದು. ಗುಡ್ ಎಫರ್ಟ್ ಫ್ರಮ್. ಹೌದೌದು. ಅನಿಮೇಷನ್ ಎಲ್ಲ ಏನು ತಲೆ ಕೆಡಿಸ್ ಇದು ಆದಿಪುರುಷ ಇಲ್ಲ. ಅನಿಮೇಷನ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿಲ್ಲ ಬಿಡಿ. ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಫ್ಲೋ ಇಲ್ಲ ಮೂವಿ ಯಾವಾಗ ಸ್ಕಿಪ್ ಆಗ್ತಿದೆ, ಯಾವ ಪಾರ್ಟ್ ಎಲ್ಲೋಯ್ತು, ಅದರದೊಂದು ಬೇಸಿಕ್ ಫ್ಲೋ ಅನ್ನೋದಿದೆ. ಪ್ಲಸ್ ಡಬ್ಬಿಂಗ್ ಅಂತೂ ಬ್ಯಾಡ್. ನಾಟ್ ಓಕೆ. ಡಬ್ಬಿಂಗ್ ಇಸ್ ಬ್ಯಾಡ್, ಬಟ್ ಫ್ಲೋನೂ ಇಲ್ಲ ಮೂವಿ. ಆಮೇಲೆ ಅದು ಆ ಕರ್ಲಿ ಹೇರು, ಬ್ರೇಡ್ಸು, ಇದೆಲ್ಲ ಪೊಲಿಟಿಕಲ್ ಕರೆಕ್ಟ್ನೆಸ್ ಬೇಕಾಗಿರಲಿಲ್ಲ. ಜನಕ್ಕೆ ನೀವು ಪೊಲಿಟಿಕಲ್ ಕರೆಕ್ಟ್ನೆಸ್ ಅದ್ರ ಎಕ್ಸ್ಪ್ಲೇನ್ ಮಾಡೋ ಮೇಲೆ ಪೊಲಿಟಿಕಲ್ ಇದಾಗ್ಬಿಡ್ತಾರೆ. ಎಲ್ಲಾರನ್ನೂ ಇನ್ಕ್ಲೂಡ್ ಮಾಡೋಕ್ಕೆ, ಎಲ್ಲ ಜನಾಂಗದವ್ರನ್ನ ಇನ್ಕ್ಲೂಡ್ ಮಾಡೋಕ್ಕೆ ಅವೆಲ್ಲ ಬೇಕಾಗಿಲ್ಲ ಅಂತ ಅವಾಗ ಹಂಗೆ ಇದ್ರೇನು ಅದು ಇರಲಿಲ್ಲ ಬ್ರೋ. ಅದೇ ಅವ್ನು ಬೆಳ್ಳಗೆ ಯಪ್ಪ, ಇದು ಯಾವ ರೇಂಜಿಗೆ ನೀನು ಇದು ಮಾಡ್ತಾ ಇದೀಯ ಹೇಳು ಬ್ರೋ. ಇದು ಕಟ್ ಮಾಡ್ಬಿಡಿ, ಹಾಕ್ಬೇಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಗುಂಗುತ್ತಿದ್ದೆ ಅಂತ ಅಲ್ಲ ಬ್ರೋ, ಅಲ್ಲ ಬ್ರೇಡ್ಸ್ ಅಲ್ಲಿ ಗೊತ್ತಾಯ್ತು. ವಿತ್ ಬಾರ್ನ್ ಲೈಕ್ ದಟ್ ಇರ್ತಾರಲ್ಲ, ಗೊತ್ತು. ಇಲ್ಲಿರೋ ಜನನೂ ಅಷ್ಟೇ ಮಾಡಿರಲ್ಲ. ನೀನು ಅವ್ರಿಗೆ ಇವಾಗ ತಲೆಗೆ ಹುಳ ಬಿಟ್ಟೆ ನೋಡು. ನಮ್ಮ ಪಕ್ಕದ ಥಿಯೇಟರ್ ಸೂ ಫ್ರಮ್ ಶೋ ಓಡ್ತಾ ಇದೆ. ಹೋಗ್ಬಿಡೋಣ. ಬಾವ ಸೀನ್ ಬಂದರೆ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಬಾವ ಇವಾಗ ಬರಲ್ಲ. ಏನು ಹೇಳ್ತಾರೆ? ಯಾರು ಕರ್ಕೊಂಡ್ಬರೋದು ಅವ್ರನ್ನ ಅಲ್ಲಿ? ಬರ್ತಾರೆ ಒಬ್ಬ ನಿಮಿಷ ಬರ್ತಾರೆ.
ಅಲ್ಲಿ ಹೆಂಗೋ ಕತೆ ಕಟ್ ಆಗ್ತಾ ಇದೆ. ಇಲ್ಲ ಬಾವಾ, ಇಲ್ಲ ಇನ್ನ ಚಪ್ಪೆ ಸೋಡ ಕುಡಿಬೇಕು ಅವ್ರು. ಬಾವ ಇವಾಗ ಬರವ ಇನ್ನಷ್ಟು ಬೇಗ. ಪಕ್ಕ ಥಿಯೇಟ್ರಲ್ಲಿ ಸೂಪರ್ ನಂಗೆ ಇನ್ನೊಂದ್ಸರಿ ಅದು ನೋಡ್ಬಿಡ್ತೀನಿ. ಬಟ್ ಇದರದ್ದು ಕಂಪ್ಲೀಟ್ ಆಗಿ ರಿವ್ಯೂ ಕೊಡ್ತೀನಿ. ಏನಕ್ಕೆ ಕನ್ನಡದವ್ರಿಗೆ ಅಷ್ಟು ಓಕೆ ಅನಿಸ್ತಾ ಇಲ್ಲ ಅಂತ ನೋಡೋಣ. ಇದು ಲಾಸ್ಟ್ ಸೀನ್ ಎಪಿಕ್, ಲಾಸ್ಟ್ ಫೈಟ್ ಎಪಿಕ್, ಬಟ್ ಪಾಯಿಂಟ್ಲೆಸ್. ಏನೇನು ಮೇನ್ ಪಾರ್ಟ್ ಇದೆಯೋ ಅದೇ ತೋರಿಸಿಲ್ಲ. ಪಾಯಿಂಟ್ಲೆಸ್ ಅಂದ್ಬಿಟ್ನಲ್ಲೋ ಏನು ಬ್ರೋ, ಅದು ಹಾರ ಹಾಕೊಳ್ಳೋ ಸೀನ್ ಇಲ್ಲ, ಲಕ್ಷ್ಮಿ ಕೂತ್ಕೊಳ್ಳೋ ಸೀನ್ ಇಲ್ಲ. ಸುಮ್ಮನೆ ಏನೋ ಮಾಡಬೇಕು ಮಾಡವ್ರೆ, ನಾವು ಬಟ್ ಸಪೋರ್ಟ್. ಇವ್ರು ಹಿಂಗೇನು ಅನ್ಸುತ್ತೆ, ಇವರು ರಿಸರ್ಚ್ ಮಾಡಿಲ್ವಾ ಅಥವಾ ಹೆಂಗ್ ಮಾಡಿ ಅದು? ಎಕ್ಸ್ಪೆರಿಮೆಂಟ್. ಐ ಮೀನ್ ಫಾರ್ ದ್ಯಾಟ್ ನೋ, ಫಾರ್ ಸ್ಟೋರಿ ಲೈನ್ ಅದು ಮೇನ್ ಸೀನು ಲಕ್ಷ್ಮೀದು ಅಂತ. ಇಲ್ಲ ಅವ್ರು ರಿಸರ್ಚ್ ಮಾಡದೆ ಮಾಡಿದಾರ ಅಂತ ಹೆಂಗ್ ಹೇಳಕ್ಕಾಗತ್ತೆ ಇವಾಗ? ಆಬ್ವಿಯಸ್ಲಿ ರಿಸರ್ಚ್ ಮಾಡಿರ್ತಾರೆ, ಬಿಕಾಸ್ ಅಷ್ಟು ದೊಡ್ಡ ಟೀಮ್, ಅಷ್ಟು ದೊಡ್ಡ ಪ್ರೊಡಕ್ಷನ್, ರಿಸರ್ಚ್ ಮಾಡಿರ್ತಾರೆ. ಬಟ್ ಅವ್ರದ್ದೊಂದು ಹಿಂಗೆ ಮಸಾಲೆ ಹಾಕಕ್ಕೆ ಅಂತ ಹೋಗ್ಬಿಟ್ಟು ಈ ಸ್ಟೋರಿ ಲೈನ್ನ ಒಂದು ಸ್ವಲ್ಪ ಶೇಕ್ ಮಾಡಿಟ್ಬಿಟ್ಟಿದ್ದಾರೆ. ಆಮೇಲೆ ಕ್ಯಾಪ್ಷನ್ಸ್ ಸಬ್ ಟೈಟಲ್ಸ್ ವೆರಿ ರಾಂಗ್. ಅಲ್ಲಿ ವರ್ಡ್ಸೇ ಇಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟ. ಏನು ಸಬ್ ಟೈಟಲ್ಸ್? ಬ್ರಹ್ಮ, ನಾವು ಚಿಂತಿತರಾಗಿದ್ದೀವಿ ಅಂದ್ರೆ ಐ ಆಮ್ ಫೀಲಿಂಗ್ ಆಂಕ್ಷಿಯಸ್. ಆ ಟೈಮಲ್ಲಿ ಇರಲೇ ಇಲ್ಲ ವರ್ಡ್, ಇವಾಗ ಬಂದಿರೋದು. ಅಲ್ಲ, ಬರೀ ನಾವು ನಾರ್ಮಲ್ ಆಗಿ ಒಂದು ಕಂಬ ಹೊಡೆದ ತಕ್ಷಣ ವಿಷ್ಣು ಆಚೆ ಬರಲ್ಲ. ಫ್ಯಾನ್ ಸರ್ವಿಸ್ ಮಾಡಕ್ ಗೊತ್ತಿಲ್ಲ. ಇಲ್ಲ ಬ್ರೋ, ಇಲ್ಲೂ ಇದ್ದಾನೆ. ನನ್ನಲ್ಲೂ ಇದ್ದಾನೆ ಮೇನ್ ಸೀನು. ಅವನೇ ಶ್ರೀಮನ್ ನಾರಾಯಣ. ಅದು ನಾನು ಹೇಳ್ತೀನಿ, ಪಾಯಿಂಟ್ ಏನು ಗೊತ್ತಾ, ಬೇರೆ ಲ್ಯಾಂಗ್ವೇಜಸ್ ಅವರಿಗೆ ಇದು ಇಷ್ಟ ಆಗ್ಬೋದು, ಆಸಮ್ ಅನ್ನಿಸ್ಬೋದು, ಎವ್ರಿಥಿಂಗ್ ಇಸ್ ಫೈನ್. ನಾವು ಕನ್ನಡಿಗರಾಗಿ ನಾವು ಪುನೀತ್ ರಾಜ್ಕುಮಾರ್ ಇವ್ರನ್ನೆಲ್ಲ ನೋಡ್ಬಿಟ್ಟು ಆ ಸೀನಲ್ಲಿ ಆನಿಮೇಷನ್ ನಾನು ಅದನ್ನೇ ನಾನು ಲಾಸ್ಟಲ್ಲಿ ಇದನ್ನೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ನಾನು ಹೇಳಿದೆ ಇಂಟರ್ವ್ಯೂಗಿಂತ ಮುಂಚೆ, ನಮ್ಮ ಕರ್ನಾಟಕದವ್ರು ನನಗೆ ಇಂಟರ್ವ್ಯೂ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಹೇಳಿದೆ, ಕರ್ನಾಟಕದವ್ರು ಯಾಕೆ ಇಷ್ಟ ಆಗಲ್ಲ ಅಂದರೆ ಯಾಕಂದ್ರೆ ನಾವು ಓಜಿ ಎಕ್ಸಾಕ್ಟ್ಲಿ ನೋಡ್ಬಿಟ್ಟಿದ್ದೀವಿ. ನಾವು ಆಲ್ರೆಡಿ ಬೆಸ್ಟ್ ನೋಡ್ಬಿಟ್ಟಿದ್ದೀವಿ. ಅದಾದ್ಮೇಲೆ ಇನ್ನು ಸೆಕೆಂಡ್ ಬೆಸ್ಟ್ ಇಲ್ಲ ಥರ್ಡ್ ಬೆಸ್ಟ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಆಗಲ್ಲ. ಪುನೀತ್ ರಾಜ್ಕುಮಾರ್ ಮತ್ತೆ ಒಂದೇ ಸೀನಲ್ಲಿ ರಾಜ್ಕುಮಾರ್ದು ಅದು ನೆಕ್ಸ್ಟ್ ಲೆವೆಲ್ ಎಂಟ್ರಿ ಅಷ್ಟು ಬಿಲ್ಡಪ್ ಇನ್ನೂ ಬೇಕಿತ್ತು. ಇಲ್ಲಿರುವನೆ ನಿನ್ನ ಹರಿ, ನನ್ನಲ್ಲೂ ಇರುವನೆ, ಯಾರವನು, ಅವನೇ ಶ್ರೀಮನ್ ನಾರಾಯಣ. ಇದಕ್ಕೆ ಕಾಯ್ತಾ ಇದ್ವಿ. ಬಟ್ ಒಂದೇ ಸರಿ ಓಡಿದ ತಕ್ಷಣ ಬಂದ್ಬಿಟ್ಟು ಏನೋ ಹಿಂದಿಯಲ್ಲಿ ಓಡ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಈ ನಮ್ದು ಕನ್ನಡ ಭಕ್ತ ಬಬ್ರುವಾನ್ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒನ್ ಲಾಸ್ಟ್ ಪೀಸ್ ಆಫ್ ಅಡ್ವೈಸ್, ಜಸ್ಟ್ ವಾಚ್ ಬಾಲ್ ಗಣೇಶ ಇನ್ಸ್ಟೆಡ್ ಆಫ್ ಸೊ ಇಲ್ಲ ಚೆನ್ನಾಗಿಲ್ಲ ಅಂತ ಅಲ್ಲ, ಒಳ್ಳೆ ಎಫರ್ಟ್ಸ್ ಇದೆ. ಬಟ್ ಬಾಲ್ ಗಣೇಶ ಬೆಟರ್ ದನ್ ದಿಸ್. ಇಲ್ಲ ಚೆನ್ನಾಗಿದೆ. ಬಾಲ್ ಗಣೇಶ ಅಲ್ಲ, ತುಂಬಾ ಒಳ್ಳೆ ಎಫರ್ಟ್ಸು. ಹಿಂಗೆ ಹೋಗೋಣ ಬರ್ರಿ. ಇಲ್ಲ ಆಚೆ ತಾನೇ ಇದೆ, ಅಲ್ಲಿಗೆ ಹೋಗುತ್ತೆ. ನನ್ನ ಪ್ರಕಾರ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಸೂಪರ್ ಆಗಿತ್ತು. ಆದರೆ ಸ್ಟೋರಿ ಹಿಂದೆ ಮುಂದೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇದು ಸೂಪರ್ ಅಂಡ್ ಸೋ ಆಡಿಯನ್ಸು 9.7 ರೇಟಿಂಗ್ ಇದೆ ಅಷ್ಟು. ಬಟ್ ಥಿಯೇಟ್ರ್ ಅಷ್ಟು ಫಿಲ್ ಆಗಿರಲಿಲ್ಲ. ಹಿಂದಿಯಲ್ಲಿ ಸಖತ್ ಓಡ್ತಾ ಇದೆ ಅಂತೆ. ಬಟ್ ಸೂಪರ್ ಶೋ ಇನ್ನೂ ಫಿಲ್ ಆಗಿದೆ. ನಮ್ಮ ಪಕ್ಕ ಥಿಯೇಟ್ರು ಸೂಪರ್ ಶೋ ಇತ್ತು, ಸೊ ಅದು ಹೌಸ್ಫುಲ್ ಆಗಿತ್ತು. ಫೈನಲಿ ವೆರಿ ಶಾರ್ಟ್ ರಿವ್ಯೂ ಏನಂದರೆ, ಫಸ್ಟ್ ಹಾಫ್ ಚೆನ್ನಾಗಿಲ್ಲ, ತುಂಬ ಹೇಳ್ದಿದ್ದಾರೆ. ಸೆಕೆಂಡ್ ಹಾಫ್ ನರಸಿಂಹ ಎಂಟ್ರಿ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ನಾನು ಹೇಳ್ದಂಗೆ ನಾವೆಲ್ಲ ನಮೋ ಭಗವತಿ ವಾಸುದೇವಾಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. OTT ಕಾಯ್ಬೋದು ಆ್ಯಕ್ಚುಲಿ. ಬಟ್ ಅದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ನಾವು 130 ರೂಪೀಸ್ ಕೊಟ್ಟಿದ್ದು ನರಸಿಂಹ ಫಸ್ಟ್ 15 minutes, ಲಾಸ್ಟ್ 15 minutes. ಫಸ್ಟ್ ಫೈಟ್ ಸೀನ್, ಲಾಸ್ಟ್ ಫೈಟ್ ಕ್ರೇಜಿ. ಹೌದು, ಬಟ್ ಅದೆಲ್ಲ ಫಿಲ್ಲರ್ಸ್ ತರ ಆಗ್ಬಿಟ್ಟಿದೆ. ಇದೇ ರಿವ್ಯೂ ಸಲಾರ್ಗೂ ಕೊಟ್ರಲ್ಲ ನೀವು? ಸಲಾರ ಫಸ್ಟ್ ಫೈಟ್ ಸೀನ್, ಲಾಸ್ಟ್ ಫೈಟ್ ಸೀನ್. ಬಟ್ ಅದೇ ಫಸ್ಟ್ 15 minutes, ಲಾಸ್ಟ್ 15 minutes ಕ್ರೇಜಿ. ಹಿರಣ್ಯಾಕ್ಷ ಫೈಟು, ಹಿರಣ್ಯಕಶಿಪು ಫೈಟು
ಅದು ಬಿಟ್ಟು ಮಧ್ಯದಲ್ಲಿ ಓಕೆ ಅಂತ ಅನಿಸ್ತು ನಮಗೆ ಅದು ಲ್ಯಾಂಗ್ವೇಜ್ ವೇ ಬೆಟರ್, ತುಂಬ ಚೆನ್ನಾಗಿರ್ಬೋದಿತ್ತು. ವೇ ಬೆಟರ್. ಆದರೆ ಏನೂ ಮಾಡೋಕ್ಕಾಗಲ್ಲ, ಬಟ್ ನೋಡಬೇಕಾಗಿತ್ತು, ನೋಡಿದ್ವಿ. ಏನೋ 9.7 ರೇಟಿಂಗ್ಸ್ ಇದೆ ಕನ್ನಡಗೆ ಅದು. ಬಟ್ ಥಿಯೇಟ್ರ್ ಖಾಲಿ ಇತ್ತು, ಅಷ್ಟೊಂದು ಫಿಲ್ ಆಗಿಲ್ಲ. ಅದೆಲ್ಲ ನೀವು ನೋಡಿದ್ದೆಲ್ಲ ಸೂಫಮ್ಸು ಅವರು ಜನ ಅದು ಆಯಿತಾ. ಆ್ಯಕ್ಚುಲಿ ಸೊ ಓಕೆ, ನಿಮ್ಗೆ ಅನಿಸುತ್ತೆ ಕಮೆಂಟಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆಲ್ಲ ಹೋಗ್ಬೇಡಿ. ಅದೊಂದೇ. ಮತ್ತೆ ಇವ್ನು ಹೇಳಿದ್ದು ಏನೋ ಬೇಜಾರಾದರೆ ಹಿತೇಶ್ ಏನೋ ನಿಂದು ಬಿಗ್ ಫ್ಲೇಮು ಅವ್ನು ಏನು ಹೇಳಿದ ಏನೋ ಬೇಜಾರಾದರೆ ಅವ್ನಿಗೆ ಹೋಗ್ಬಿಟ್ಟು ಅಲ್ಲಿ ಕಮೆಂಟ್ಸಲ್ಲಿ ಕಮೆಂಟ್ಸಲ್ಲಿ ಏನಕ್ಕೆ ಬೇಜಾರಾಗುತ್ತೆ ಬ್ರೋ? ಸುಮ್ಮನೆ ಕಾಣೋ ನಿನಗೇನಾದ್ರು ರಿಟೆನ್ಷನ್ಸ್ ಬರುತ್ತೆ ಬಿಡು ಇನ್ಸ್ಟಾಗ್ರಾಮ್ಗೆ. ಪಾಯಿಂಟ್ ಏನು ಗೊತ್ತಾ, ಬೇಜಾರಾಗೋದಕ್ಕಿಂತ ಈ ಸ್ಟೋರಿ ಆಲ್ರೆಡಿ ಗೊತ್ತು. ವಿವ್ ಸೀನ್ ಇಟ್ ಅಟ್ ಮಾಸ್ಟರ್ ಪೀಸ್ ಲೆವೆಲ್. ನಾವು ಬಂದಿದ್ದು ಅದರಲ್ಲಿ ಏನು ಹೊಸದು ಮಾಡೋಕ್ಕಾಗುತ್ತೆ, ಅದರಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಕ್ ಬಂದಿದ್ದು. ನಾವು ಇನ್ನೊಂದು ರೀಸನ್ ಆ್ಯಕ್ಚುಲಿ ನೋಡೋಕೆ ಏನಕ್ಕೆ ಬಂದಿದ್ದು ಅಂದರೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಭಕ್ತ ಪ್ರಹ್ಲಾದ ಅಂತ ಒಂದು ಕಾನ್ಸೆಪ್ಟಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೀವಿ. ಅದನ್ನು ಇನ್ನೇನೋ ಇಂಪ್ರವೈಸ್ ಮಾಡೋಕ್ಕಾಗತ್ತಾ, ಇದರಿಂದ ಸಿಗುತ್ತಾ ಅಂತ ಅದು ಆ್ಯಕ್ಚುಲಿ ಬಂದಿದ್ದು. ಗೊತ್ತು, ಬಟ್ ಅವ್ರಿಗೂ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಅದರದ್ದು ಜರ್ನಿ ಹಾಕ್ತೀವಿ ನಮ್ಮ ಕೊರಿಯೋಗ್ರಫಿದು, ಅದಕ್ಕೆ ಅದೇನೋ ಸಿಗುತ್ತಾ ಅಂತ ಬಂದೀವಿ, ಬಟ್ ಸಿಕ್ಕಿಲ್ಲ. Okay guys, if you can support Houseful 5, you can definitely support this. It's a very beautiful movie. ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಸಿಗೋಣ, ಗಮ್ಮತ್ ಮಾಡ್ತಾ ಇರಿ. ಬಾಯ್.